ನಮಸ್ತೆ. ಈಗಿನ ವಿದ್ಯಮಾನಗಳಲ್ಲಿ ಸಿನಿಮಾ ಅಂತಂದ್ರೆ ಬೇರೆ ಒಂದು ಕಲ್ಪನೆನೇ ನಮ್ಮೆಲ್ಲರಿಗೂ ಇದೆ. ಸಿನಿಮಾ ಅಂತಂದ್ರೆ ಮೊದಲಿನ ಕಾಲದಾಗ ಸಿನಿಮಾ ಅಂತಂದ್ರೆ ನಾವೆಲ್ಲ ಹೋಗಿ ಸಿನಿಮಾ ಥಿಯೇಟರ್ಗೆ ಹೋಗಿ ಕೂತು ನೋಡುವಂತ ಸಿನಿಮಾಗಳು ನಡೀತಿತ್ತು. ಈಗಿನ ಕಾಲದಾಗ ಹೇಗಾಗಿದೆ ಅಂದ್ರೆ ಸಿನಿಮಾ ಅಂತಂದ್ರೆ ಅದು ಸಿನಿಮಾ ಬಿಡು, ಅದೇನೋ ಒಂದು ತೆಗಿತಾರೆ ಯಾವುದೋ ಒಂದು ಇದ್ರೊಳಗೆ ಅಂತ ಹೇಳಿ ಈಗಿನ ಪರಿಸ್ಥಿತಿ ಇದೆ. ಆದ್ರೆ ಈಗಿನ ನಮ್ಮೆಲ್ಲ ಯುವಕರು, ಮಲೆನಾಡಿನ ಯುವಕರೆಲ್ಲ ಸೇರ್ಕೊಂಡು ನಮ್ಮ ಮಲೆನಾಡಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ ಯುವ ನಿರ್ದೇಶಕ ಒಂದು ಮಕ್ಕಳನ್ನ ಕುರಿತು, ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸ್ ಬರ್ತಕ್ಕಂಥ ಒಂದು ವಿಷಯ ಸಬ್ಜೆಕ್ಟ್ ಇಟ್ಟುಕೊಂಡು ಪೇರೆಂಟ್ಸ್ ಯಾವ ರೀತಿ ಕಷ್ಟಪಡ್ತಾರೆ, ಮೊದಲಿನ ಮಕ್ಕಳ ಸ್ಥಿತಿ ಹೇಗಿತ್ತು, ಈಗಿನ ಮಕ್ಕಳ ಸ್ಥಿತಿ ಯಾವ ರೀತಿಯಾಗಿದೆ, ಕಾನ್ಫಿಡೆನ್ಸ್ ಲೆವೆಲ್ ಯಾವ ತರದಾಗಿದೆ ಅಂತಕ್ಕಂಥದ್ದೊಂದು ಆ ಪಿಕ್ಚರ್ ಹೆಸರೇ ಪಾಠಶಾಲೆ ಅಂತಕ್ಕಂಥದನ್ನ ವಿಷಯನ ಇಟ್ಟುಕೊಂಡು, ಹೆಸರನ್ನ ಇಟ್ಟುಕೊಂಡು ಇವತ್ತಿನ ದಿವಸ ಅತ್ಯುತ್ತಮವಾದ ಒಂದು ಪಿಕ್ಚರ್ ಅನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆಲ್ರೆಡಿ ಅದೆಲ್ಲ ಶೂಟಿಂಗ್ ಹಂತದ ಎಲ್ಲ ಮುಗಿದು ಅದರ ಟ್ರೇಲರ್ ಅನ್ನ ನಾನು ನೋಡಿದೆ. ಈಗ ಬಹಳ ಅದ್ಭುತವಾಗಿ ಬಂದಿದೆ ಈ ಪಾಠಶಾಲೆ ಅಂತಕ್ಕಂಥ ಪಿಕ್ಚರ್, ಬಹಳ ಚೆನ್ನಾಗಿ ಬಂದಿದೆ. ಆ ಟ್ರೇಲರ್ ಅನ್ನು ನೋಡಿದ ನನಗೆ ಒಂದು ಕ್ಷಣ ಮತ್ತೆ ನಾನು 30 ವರ್ಷ ಹಿಂದೆ ನನ್ನ ಬಾಲ್ಯದ ಜೀವನಕ್ಕೆ ನಾನು ಹೋದೆ. ಬಾಲ್ಯದ ಜೀವನದಲ್ಲಿ ನಾವು ಹೇಗೆ ನಮ್ಮ ಮಾಸ್ಟರ್ಗಳು ಹೊಡಿತಾ ಇದ್ರು, ಮಾಸ್ಟರ್ಗಳು ದಂಡಿಸ್ತಾ ಇದ್ರು, ಅದೆಲ್ಲ ನಮಗೆ ಈಗ ನೆನಪು ಬಂತು. ಆ ಚಿನ್ನಿ ದಾಂಡ ಆಡ್ತಾ ಇರೋದು, ಲಗೋರಿಯನ್ನ ಆಡ್ತಕ್ಕಂಥದ್ದು, ಅದನ್ನೆಲ್ಲ ಪ್ರತಿಯೊಂದು ಸಹ ಈ ಫಿಲಮ್ ಅಲ್ಲಿ ಮಕ್ಕಳಿಗೆ ಬಹಳ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಬೆಳೆಸ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಇವತ್ತಿನ ಕಾಲದಾಗ ಈ ಪಿಕ್ಚರ್ ನೋಡಿದ್ಮೇಲೆ ಅನಿಸ್ತು, ಈಗಿನ ಮಕ್ಕಳುಗಳನ್ನ ನಾವು ಬಹಳ ಹೈಟೆಕ್ ಅಲ್ಲಿ ಇಟ್ಕೊಂಡು ನಾವೆಲ್ಲ ಬೆಳೆಸ್ತಾ ಇದ್ದೀವಿ. ಮಕ್ಕಳಿಗೆ ಟೀಚರ್ಗಳು ಹೊಡೆಯಾಗಿಲ್ಲ, ಮಕ್ಕಳಿಗೆ ದಂಡಿಸೋಂಗಿಲ್ಲ, ಬೈಯೋ ಹಾಗಿಲ್ಲ, ಬೈದ್ರೆ ನಾವು ಹೋಗಿ ಕೇಳ್ತಕ್ಕಂಥದ್ದಿದೆ. ಆದ್ರೆ ಈಗ ಮಕ್ಕಳಿಗೆ ಏನಾಗಿದೆ, ಆ ತರದಾಗ ಟೀಚರ್ಗಳಿಗೆಲ್ಲ ನಾವು ಬೈದು ಹೇಳ್ತಾ ಇದ್ದೀವಿ. ಇವತ್ತಿನ ದಿವಸ ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಏನ್ ಮಾಡ್ತಾ ಇದಾರೆ, ಯಾರಾದ್ರೂ ಏನಾದ್ರು ಅಂದ್ರೆ ಸುಸೈಡ್ ಅನ್ನು ಮಾಡ್ಕೊತಾ ಇದಾರೆ. ಯಾಕಂತ ಕೇಳಿ ಮಕ್ಕಳಿಗೆ ನಾವು ಆತ್ಮಸ್ಥೈರ್ಯನ ನಾವು ಜಾಸ್ತಿ ತುಂಬತಾ ಇಲ್ಲ, ಮಕ್ಕಳಿಗೆ ಯಾವುದನ್ನು ಸಹ ನಾವು ಕಷ್ಟಗಳನ್ನು ಕೊಡ್ತಾ ಇಲ್ಲ. ಆದ್ರೆ ಈ ಪಾಠಶಾಲೆ ಅಂತಕ್ಕಂಥ ಪಿಕ್ಚರ್ ಅನ್ನು ನೋಡಿದ್ವಿ. ಈ ಪಾಠಶಾಲೆ ಪಿಕ್ಚರ್ ಇದೆಯಲ್ಲ, ಇದು ಬಹಳ ಅತ್ಯುತ್ತಮವಾಗಿ ಬಂದಿರತಕ್ಕಂಥ ಪಿಕ್ಚರ್. ಈ ಪಿಕ್ಚರ್ ಮುಂದಿನ ನಿರ್ಮಾಣಗಳಲ್ಲಿ ಬಹಳ ರಾಜ್ಯದಲ್ಲೇ ಒಂದು ಸದ್ದು ಮಾಡುತ್ತೆ ಅಂತ ನನಗೆ ಈ ಟ್ರೇಲರ್ ಅನ್ನು ನೋಡಿದ ಮೇಲೆ ಅನಿಸ್ತಾ ಇದೆ. ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಬೆಳೆಸುತ್ತೆ. ಪೇರೆಂಟ್ಸ್ ಸಹ ನಾವು ಯಾವ ರೀತಿಯಾಗಿ ಇರಬೇಕಂತಕ್ಕಂಥದ್ದನ್ನ ಈ ಪಾಠಶಾಲೆ ಪಿಕ್ಚರ್ ಅನ್ನು ನಾವೆಲ್ಲರೂ ಸಹ ನೋಡ್ಬೇಕಾಗತ್ತೆ. ಯುವ ಉತ್ಸಾಹಿಗಳೆಲ್ಲ ಸೇರಿ ಈ ಮಲೆನಾಡಿದ ಈ ಎಲ್ಲವನ್ನು ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಶಾಲೆ ಮತ್ತು ಭಾಷೆ ಅದೆಲ್ಲ ನೋಡಿದಾಗ ನನಗೆ ಬಹಳ ಖುಷಿ ಆಯ್ತು. ಹೆಚ್ಚೆಚ್ಚು ನಾನು ಅದರ ಬಗ್ಗೆ ಇನ್ನು ಹೇಳಬೇಕನ್ನಿಸಿದೆ. ಆದ್ರೆ ನಾವು ನೀವೆಲ್ಲರೂ ಸೇರಿ ಈ ಫಿಲಮ್ ಅನ್ನು ಅದ್ದೂರಿಯಾಗಿ ಸ್ವಾಗತ ಮಾಡೋಣ, ಅದ್ದೂರಿಯಾಗಿ ನೋಡಿ ಇದು ಮುಂದಿನ ಪೀಳಿಗೆಗೆ ಇದರೊಳಗೆ ಇರ್ತಕ್ಕಂಥ ಮೆಸೇಜ್ ಅನ್ನು ನಾವು ಮತ್ತೆ ಕೊಡೋಣ ಅಂತ ಹೇಳ್ತಾ, ಈ ಪಾಠಶಾಲೆ ಅಂತಕ್ಕಂಥ ಈ ಪಿಕ್ಚರು ಅತ್ಯುನ್ನತ ಆಗಲಿ, ರಾಷ್ಟ್ರ ಪ್ರಶಸ್ತಿ ಗಳಿಸುವ ರೀತಿಯಲ್ಲಿ ಆಗ್ತೈತೆ ಅಂತಕ್ಕಂಥ ನಂಬಿಕೆಯನ್ನು ನಾನು ವ್ಯಕ್ತಪಡಿಸ್ತಾ ಈಗ ಇದಕ್ಕೆ ಶುಭವನ್ನು ಕೋರಿ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.